ಗದ್ಗೆ ಜಯಕರ್ಣ ಸಂಘಟನೆಯ ತಾಲೂಕು ಅಧ್ಯಕ್ಷ. ಇವತ್ತ ಇಲ್ಲಿನ ದಿನ ಮನವಿ ಪತ್ರ ಕೊಡುವ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ನಮ್ಮ ಗುರುಮಿಠಕಲ್ ತಾಲೂಕಿಗೆ ಸುಮಾರು ಒಂದು 70 ಹಳ್ಳಿ ಬರ್ತಾವ. ಈ 70 ಹಳ್ಳಿಯಿಂದ ದಿನನಿತ್ಯ ನೂರಾರು ಜನ ಆದಾಯಕ್ಕಾಗಿರ್ಬೋದು, ವಂಶವಾಳಿಗಾಗಿರ್ಬೋದು, ಕೋಡಿಗೆ ಆಗಿರ್ಬೋದು, ಬೇರೆ ಬೇರೆ ಸಂಬಂಧಪಟ್ಟ ಈ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಅರ್ಜಿ ಸಲ್ಲಿಸ್ಲಿಕ್ಕೆ ಏನಪ್ಪ ಅಂದರೆ, ಉನ್ನತ ವ್ಯಾಸಂಗಕ್ಕಾಗಿರ್ಬೋದು, ರೈತರ ವಾರಸ ವರ್ಗಾವಣೆಗೆ ಆಗಿರ್ಬೋದು, ಇನ್ನಿತರ ಸೌಲಭ್ಯಗಳಿಗೆ ಸಲುವಾಗಿ ಅರ್ಜಿ ಹಾಕ್ಲಿಕ್ಕೆ ಬಂದಿರ್ತಾರೆ. ಅರ್ಜಿ ಹಾಕಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ತಹಶೀಲ್ದಾರ್ ಅವರು, ಉಪ ತಹಶೀಲ್ದಾರ್ ಆಗಿರ್ತಕ್ಕಂಥ ಅಶೋಕ್ ರಜಗಿರಿ ಸರ್ ಅವರು ಏನಪ್ಪ ಅಂತಂದರೆ, ವಿನಾಕಾರಣ ಎಲ್ಲ ಅರ್ಜಿಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡಿದ್ರೂ ಸಹ, ಎಲ್ಲ ದಾಖಲೆಗಳನ್ನು ಸರಿಯಾಗಿ ಆನ್ಲೈನಲ್ಲಿ ದಾಖಲೆ ಮಾಡಿದ್ರೂ ಸಹ ವಿನಾಕಾರಣ ಈ ಅರ್ಜಿಗಳನ್ನು ತಿರಸ್ಕಾರ ಮಾಡಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಆದ ಕಾರಣ ಇವರನ್ನು ತಕ್ಷಣವೇ ಏನಪ್ಪ ಅಂದರೆ, ಇಲ್ಲಿ ತನಕ ಒಂದು ಸುಮಾರು 40ರಿಂದ 50 ಅರ್ಜಿಗಳನ್ನು ವಜೆ ಮಾಡ್ಯಾರ. ಯಾವ ಕಾರಣಕ್ಕೆ ವಜೆ ಮಾಡ್ಯಾರ ಅಂತಕ್ಕಂಥದ್ದನ್ನು ನಾವು ತನಿಖೆ ಮಾಡ್ತೀವಿ ಅಂತಕ್ಕಂಥದ್ದು ತಹಶೀಲ್ದಾರ್ ಹೇಳಿದ್ದಾರೆ. ಆದರೆ ನಮ್ಗೆ ತನಿಖೆ ಮಾಡಿ, ಈಗ ನಾವು ಒಂದು ಉದಾಹರಣೆ ಕೊಡ್ತೀವಿ. ಇಲ್ಲೇ ಇರ್ತಕ್ಕಂಥ ಪಸ್ಪುಲ್ ಗ್ರಾಮದವ್ರನ್ನ ಫಸ್ಟ್ ಅರ್ಜಿ ಹಾಕಿದಾಗ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಅದೇ ಅರ್ಜಿ ಅದೇ ದಾಖಲೆಗಳು ಮತ್ತೆ ನೆಕ್ಸ್ಟ್ ಟೈಮ್ ಹಾಕಿದಾಗ ಅದೇ ಅರ್ಜಿಗಳನ್ನು ಮತ್ತೆ ಪುನಸ್ಕರಿಸಿದ್ದಾರೆ. ಇದು ಯಾವ ಪ್ರಕಾರ ಮಾಡಿದರು ಅಂದರೆ, ಇಲ್ಲಿ ಮೇಲ್ನಡೆಗೆ ನಮ್ಗೆ ಸ್ಪಷ್ಟವಾಗಿ ಗೋಚರ ಆಗ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇವರು ಏನೋ ಹಣದ ಆಮಿಷಕ್ಕೆ ಒಳಗಾಗ್ಲತ್ತಾರೋ, ಯಾವ ಕಾರಣಕ್ಕೆ ಮಾಡ್ಲಕತ್ತಾರ ಅಂತಕ್ಕಂಥ ಇದ್ರ ಸತ್ಯಾಂಶ ಹೊರ ತರಬೇಕು. ನನಗೆ ಫಸ್ಟ್ ಆಫ್ ಆಲ್ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು. ಪದೇ ದಿನನಿತ್ಯ ಕೆಲಸ ಕಾರ್ಯಗಳನ್ನು ಬಿಟ್ಟು ರೈತರಾಗಿರ್ಬೋದು, ಉನ್ನತ ವ್ಯಾಸಂಗಕ್ಕಾಗಿವೆ, ಈಗ ಪ್ರತಿಯೊಂದು ವಂಶವಾಳಿ ಆಗಿರ್ಬೋದು, ಆದಾಯ ಆಗಿರ್ಬೋದು, ಜಾತಿ ಸರ್ಟಿಫಿಕೇಟ್ ಆಗಿರ್ಬೋದು, ಇವೆಲ್ಲ ಪಡಿಬೇಕಾಗ್ತಂದರೆ ವ್ಯಾಸಂಗ, ಈಗ ಮುಖ್ಯವಾಗಿ ವ್ಯಾಸಂಗಕ್ಕಾಗಿ ಬರ್ತಕ್ಕಂಥ ಹುಡುಗರನ್ನ ಯಾಕೆ ತಾವು ಪದೇ ಕಚೇರಿ ಸುತ್ತ ಅಲ್ದಾಡ್ದಂಗೆ ಮಾಡ್ತೀರಿ ನೀವು ಅಂತಕ್ಕಂಥದ್ದು ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ ಇವತ್ತು. ಸೊ ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡೋದೇನಪ್ಪ ಅಂದರೆ, ಇಂಥ ಅಧಿಕಾರಿಗಳು ಈ ಒಂದು ನಮ್ಮ ಗುರುಮಿಠಕಲ್ ಪಟ್ಟಣದಲ್ಲಿ ಈ ಒಂದು ಆಫೀಸಲ್ಲಿದ್ದರೆ ನಿಮ್ಮ ಕಂದಾಯ ಇಲಾಖೆಯೂ ಸಹ ಕಪ್ಪು ಚುಕ್ಕೆ ಬರುತ್ತೆ ಅಂತಕ್ಕಂಥದ್ದು ಹೇಳ್ತೀನಿ. ಹಾಗಾಗಿ ಈ ಅಧಿಕಾರಿಗಳ ವಿರುದ್ಧ ಸೂಕ್ತ ತನಿಖೆ ಮಾಡಿ ಯಾವ ಕಾರಣಕ್ಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಪತ್ತೆ ಹಚ್ಚಿ ಇವರನ್ನು ತಕ್ಷಣವೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು. ಒಂದು ವೇಳೆ ವರ್ಗಾವಣೆ ಮಾಡದೇ ಹೋದಂಥ ಪಕ್ಷದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಅವರನ್ನು ವರ್ಗಾವಣೆ ಮಾಡುವವರೆಗೂ ಅಮರಣಾಂತಿಕ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಅಂತಕ್ಕಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ನಾನು ಗುರುಮಿಠಕಲ್ ಸ್ಥಳೀಯ ನಿವಾಸಿಯಾಗಿ ಈ ಮೂಲಕ ನಾನೊಂದು ಅನಿಸಿಕೆಗಳನ್ನು ಹೇಳ್ಕೊಳ್ತಾ ಇದ್ದೀನಿ. ನಮ್ಮ ಭಾರತ ಡಿಜಿಟಲ್ ಇಂಡಿಯಾ ಆದರೂ ಮನೆ ಬಾಗಿಲಿಗೆ ಎಲ್ಲ ದಾಖಲಾತಿಗಳನ್ನು ಸೇವೆ ಒದಗಿಸ್ತೀವಿ ಅಂತೇಳಿ ಸರ್ಕಾರ ಎಲ್ಲ ಯೋಜನೆಗಳನ್ನು ಜಾರಿಗೊಳಿಸಿದೆ. ಆದರೆ ನಮ್ಮ ಗುರುಮಿಠಕಲ್ ಭಾಗದ ಹಿಂದುಳಿದ ಗಡಿನಾಡು ಪ್ರದೇಶದಲ್ಲಿ ಇದ್ದರೂ ಕೂಡ ಅಧಿಕಾರಿಗಳು ಯಾವುದೇ ಒಂದು ದಾಖಲಾತಿಗೆ ಕೇವಲ ಒಂದು ದಾಖಲಾತಿಗೆ 2-3 ತಿಂಗಳುಗಟ್ಟಲೆ ಆಫೀಸ್ಗಳಿಗೆ ತಿರುಗಾಡಿಸಿ ಮತ್ತು ಯಾವುದೇ ಒಂದು ಕಾರಣವಿಲ್ಲದೆ ಅದನ್ನು ತಿರಸ್ಕರಿಸಿ, ಅವರು ಉದ್ದೇಶಪೂರ್ವಕವಾಗಿ ಅಂತೇಳಿ ಹೇಳೋಕ್ಕೆ ಬರಲ್ಲ, ಮತ್ತು ಯಾವುದೇ ಒಂದು ವಿನಾಕಾರಣ ಅವ್ರನ್ನ ತಿರಸ್ಕರಿಸಿ ಮತ್ತು ಇದೇ ಥರ ಓಡಾಡುವುದರಿಂದ ಅವರು ನಾವು ಮುಂದೆ ಏನು ಮಾಡಬೇಕು ಅಂತೇಳಿ ಕೆಲಸದ ಮೇಲೆ, ಅವರ ಗುರಿಗಳ ಮೇಲೆ ಆಸಕ್ತಿಯನ್ನು ಕಳೆದುಕೊಂಡು ಏನಪ್ಪ ಅಂದರೆ ಮನೆಯಲ್ಲಿ ಕೂಡೋಕ್ಕೆ ಒಂದು ಕಾರಣಕರ್ತರಾಗಿರ್ತಾರೆ ನಮ್ಮ ಅಧಿಕಾರಿಗಳು. ಇಂಥ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸುತ್ತಿರುವ ನಮ್ಮ ತಹಸೀಲ್ದಾರರವರ ಮೇಲೆ ಶೀಘ್ರವಾಗಿ ಅವ್ರ ಮೇಲೆ ಕ್ರಮ ಕೈಗೊಂಡು ಇವರನ್ನ ವಜಾಗೊಳಿಸಿ, ಇಲ್ಲಾಂದರೆ ಬೇರೆ ಒಂದು ಕಡೆ ವರ್ಗಾವಣೆ ಮಾಡಿ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು PUC ಪಾಸಾಗಿ ಹಲವಾರು ಬರೇ ಕಾಸ್ಟ್, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ 371J ಇಂಥ ಒಂದು ಇದಕ್ಕೋಸ್ಕರವಾಗಿ ನೀಟ್ ಎಕ್ಸಾಮ್ಗಳೆಲ್ಲ ಕೂಡ ಏನಪ್ಪ ಅಂತಂದರೆ ನಿರ್ದಿಷ್ಟವಾದ ಒಂದು ಡೇಟ್ಗಳನ್ನು ಮಿಸ್ ಆಗಿ ಅವರು ಜೀವನವನ್ನು ಕಳೆದುಕೊಳ್ತಾ ಇದ್ದಾರೆ. ಇಂಥ ಒಂದು ಮುಂದಿನ ಜನ್ರೇಷನ್ಗೆ ಯಾವುದೇ ಒಂದು ಸಹಕಾರ, ಒಂದು ನಿರಾಸಕ್ತಿಯನ್ನು ತೋರಿಸುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಗುರುಮಿಠಕಲ್ನ ಸಾರ್ವಜನಿಕರಿಗೂ ಮತ್ತು ತಾಲೂಕುಗಳ ಎಲ್ಲ ಒಂದು ರೈತರಿಗೂ ಕೂಡ ಅನುಕೂಲ ಮಾಡಿಕೊಡಬೇಕಾಗಿ ಮೇಲಧಿಕಾರಿಗಳ ಹತ್ರ ಮತ್ತು ಎಲ್ಲರ ಹತ್ರ ನಾನು ಕೂಡ ಕೈ ಮುಗಿದು ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇನೆ.